ಹಾಯ್ ಹಲೋ ನಮಸ್ಕಾರ. ಇವತ್ತು ಭಾನುವಾರ ಆಗಿದ್ದರಿಂದ ದಿನ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ನಾನು ಇವರಿಗೆ 6 ಗಂಟೆಗೆ ಅಲಾರಾಮ್ ಇಡೋಕ್ಕೆ ಹೇಳಿದ್ದೆ. ಅವರು ಇಟ್ಟಿದ್ದೀನಿ ಅಂತ ಹೇಳಿದರು. ಅದಕ್ಕೆ ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿದ್ರೆ ಅವರು ಅಲಾರಾಮ್ ಇಟ್ಟೇ ಇರಲಿಲ್ಲ. ಎದ್ದು ನೋಡೋಷ್ಟರಲ್ಲಿ 8 ಗಂಟೆ ಆಗೇ ಹೋಗಿತ್ತು. ಮಂತ್ ಎಂಡ್ ಇದ್ದಿದ್ದರಿಂದ ಇವ್ರಿಗೆ ಸಂಡೇ ಆದ್ರೂ ರಜಾ ಇರಲಿಲ್ಲ. ಶೋರೂಮ್ಗೆ ಹೋಗಲೇಬೇಕಿತ್ತು. ಆದರೆ ಪಾಪು ನಾನು ಬರ್ತೀನಿ ಅಂತ ಹಠ ಮಾಡ್ತಾ ನಿಂತಿದ್ದ. ಇವ್ರು ಎಷ್ಟೇ ಹೇಳಿದ್ರು ಕೆಲಸ ಜಾಸ್ತಿ ಇರುತ್ತೆ ಬೇಡ ಅಂದರು. ಅವ್ನು ಕೇಳೋ ಪರಿಸ್ಥಿತಿಲೇ ಇರಲಿಲ್ಲ. ಅಂತೂ ಇಂತೂ ಪಾಪು ಕಣ್ತಪ್ಪಿಸಿ ಅವರೇನೋ ಹೋದರು. ಆದರೆ ಪಾಪು ಅವರಿಂದನೇ ಗುಡುಗುಡು ಅಂತ ಓಡ್ಬಿಟ್ಟಿದ್ದ. ಈ ಟೆನ್ಷನಲ್ಲಿ ನನ್ನ ರಂಗೋಲಿ ಚೆನ್ನಾಗಿ ಬರಲಿಲ್ಲ. ಹಾಗೆ ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಪಲಾವ್ ಮಾಡಿದ್ದೆ. ಇವರು ವಾಪಸ್ ಬಂದು ತಿಂಡಿ ತಿನ್ಕೊಂಡು ಹೋದರು. ಪಾಪು ಮಶ್ರೂಮ್ ಪಲಾವ್ ಬೇಡ ಅಂತ ಹೇಳ್ದ. ಅದಕ್ಕೆ ಅಂತ ಅವನಿಗೆ ಚಪಾತಿ ಮಾಡ್ತಾಯಿದ್ದೆ. ಹಾಗೆ ರೋಲ್ ಮಾಡಿ ಕೊಟ್ಟೆ. ಅವನು ತಿಂತಾಯಿದ್ದ. ಅಲ್ಲಿಂದ ವಾಪಸ್ ಬಂದು ಸೊಪ್ಪು ಬಿಡಿಸೋಣ ಅಂತ ಬಿಡಿಸ್ತಿದ್ದೆ, ಮಸೊಪ್ಪು ಮಾಡೋಣ ಅಂತ. ಹಾಗೆ ಮಸೊಪ್ಪು ಸಾರಿಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮುದ್ದೆನೂ ಮಾಡ್ತಾಯಿದ್ದೆ. ಹಾಗೆ ಮಧ್ಯಾಹ್ನದ ಊಟದ ಟೈಮ್ ಆಗಿತ್ತು. ಊಟ ಮಾಡಿಕೊಂಡು ಪಾಪನೂ ಕೂಡ ಮಲಗಿಸ್ಬಿಟ್ಟು ಇದೇ ರೈಟ್ ಟೈಮ್ ಕೆಲಸ ಮಾಡೋಕ್ಕೆ ಅಂತ ಕೆಲಸ ಮಾಡೋಕ್ಕೆ ಬಂದೆ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನೂ ತೊಳ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಮನೆ ಕೂಡ ಒರೆಸ್ಕೊಂಡೆ. ಬೆಳಿಗ್ಗೆ ಹಾಲು ತಂದುಕೊಟ್ಟಿರಲಿಲ್ಲ. ಹಾಗಾಗಿ ಇವರು ಪ್ಯಾಕೆಟ್ ಹಾಲನ್ನ ತಂದುಕೊಟ್ರು. ಇವರು ಎಸೆಯೋ ಆ್ಯಕ್ಷನ್ ನೋಡಿ ಏನು ತಪ್ಪಾಗಿ ತಿಳ್ಕೊಬೇಡಿ. ಆ್ಯಕ್ಚುಲಿ ಕ್ಯಾಮ್ರಾ ನೋಡ್ಬಿಟ್ಟು ಈ ಥರ ಮಾಡ್ತಿದ್ದಾರೆ ಅಷ್ಟೇ. ಪಾಪು ಇದ್ದರೆ ಹಾಲು ಕೇಳ್ತಾನೆ ಅಂತ ಹಾಲು ಕಾಯಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತ ಮಾಡ್ಕೋತಿದ್ದೆ. ಅದೇ ಟೈಮಲ್ಲಿ ಪಾಪು ಎದ್ದು ಆಟ ಆಡ್ತಿದ್ದ. ಅದೇ ಟೈಮಲ್ಲಿ ಅವ್ರ ಅಪ್ಪ ಕೂಡ ಬಂದಿದ್ದರು. ಸಂಡೇ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು. ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಈ ಕಡೆ ನೋಡಿದ್ರೆ ಪಾಪು ಕೋತಿ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಕೋತಿ ವಿಡಿಯೋ ಹಾಕಿಸ್ಕೊತಾ ಇದ್ದ ಟಿ ವಿಯಲ್ಲಿ. ಆ್ಯಕ್ಚುಲಿ ಇವನೇ ಜಾಸ್ತಿ ಟಿ ವಿ ನೋಡೋದು, ನಾವು ಅಷ್ಟೊಂದು ನೋಡೋದಿಲ್ಲ. ಹಾಗೆ ಪಾಪುಗೆ ಹಾಲು ಕೊಟ್ಬಿಟ್ಟು ನಮಗೂ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಕಾಫಿ ಮಾಡಿ ಅವ್ರ ಅಪ್ಪನಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿತಾ ಕೂತಿದ್ದೀನಿ. ಕಾಫಿ ಕುಡ್ದಾದ್ಮೇಲೆ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಪಾಪು ಬಾಡಿ ಪಾರ್ಟ್ಸ್ ಎಲ್ಲ ಜೋಡಿಸ್ತಾ ಕೂತಿದ್ದ. ಅವನು ಕರೆಕ್ಟಾಗಿ ಜೋಡಿಸ್ದಾಗೆಲ್ಲ ನಾನು ಕ್ಲಾಪ್ಸ್ ಮಾಡ್ತಿದ್ದೆ. ಸೊ ಅವನಿಗೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಊಟದ ಟೈಮ್ ಆಗಿತ್ತು. ಊಟ ಬಡಿಸಿ ನಾನು ಊಟ ಮಾಡಿಕೊಂಡು ಪಾಪುಗೂ ಊಟ ಮಾಡಿಸೋಣ ಅಂತ ಬಂದೆ. ಅವನು ಆಚೆ ತಿಂತೀನಿ ಅಂತ ಹೇಳಿದ್ದಕ್ಕೆ ಆಚೆ ಕರ್ಕೊಂಡು ಬಂದು ನಾಯಿನ ತೋರಿಸ್ಕೊಂಡು ಊಟ ಮಾಡಿಸ್ತಿದ್ದೆ. ನಂತರ ತಲೆಗೆ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಇತ್ತು. ನಾನು ಅವ್ರ ತಲೆಗೆ ಎಣ್ಣೆ ಹಚ್ತಿದ್ರೆ ಅವರು ಪಾಪು ತಲೆಗೆ ಎಣ್ಣೆ ಹಚ್ತಾಯಿದ್ರು. ಹಾಗೆ ಬಟ್ಟೆ ಮಡ್ಚೋ ಕೆಲಸ ಒಂದು ಪೆಂಡಿಂಗ್ ಉಳಿದಿತ್ತು. ಅದೊಂದು ಯಾಕೆ ಪೆಂಡಿಂಗ್ ಉಳಿಸೋದು, ಅದನ್ನು ಮಾಡಿಬಿಡೋಣ ಅಂತ ಬಟ್ಟೆ ಮಡ್ಚೋಕ್ಕೆ ಕೂತ್ಕೊಂಡೆ. ಪಾಪು ಕೂಡ ನನ್ನ ಜೊತೆ ಬಂದು ಕಂಪ್ನಿ ಕೊಡ್ತಿದ್ದ. ಟೈಮ್ ನೋಡಿದ್ರೆ 11:21 ಆಗೇ ಹೋಗಿತ್ತು. ಪಾಪು ಇನ್ನು ಟಿ ವಿ ನೋಡಿಕೊಂಡು ಹಾಗೆ ಹಾಲು ಕುಡ್ಕೊಂಡು ಮಲಗಿದ್ದ. ಇವ್ರು ನೋಡಿದ್ರೆ ಆಗಲೇ ಅರ್ಧ ನಿದ್ದೆಲಿದ್ರು. ಇಷ್ಟೇ ಇವತ್ತಿನ ದಿನಚರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.